ಅಲ್ಲೇ ಇರು, ಮನೆ ಒಳಗಡೆ ಕಾಲಿಕ್ ಬೇಡ. ಇಷ್ಟು ದಿನ ಅಂತ ಈ ದರಿದ್ರ ಕೆಲಸ ಮಾಡ್ಕೊಂಡಿರ್ತೀಯ. ನಮ್ಮ ಸಂಬಂಧಿಕರೆಲ್ಲ ಕೇಳ್ತಾವ್ರೆ, ಏನ್ರಿ ನಿನ್ ಮಗ ಈ ಕೆಲಸ ಮಾಡ್ತಾವನೆ ಅಂತ. ಎಷ್ಟ್ ದಿನ ಅಂತ ಹೀಗೆ ಬದುಕ್ತೀಯ? ಯಾಕೆ ನಮ್ಮಂಥ ಡೆಲಿವರಿ ಬಾಯ್ಸ್ ಬದುಕಲ್ವಾ? ಟೀ ಅಂಗಡಿ ಅವ್ರದ್ದು ಬದುಕಲ್ವಾ? ತರಕಾರಿ ಮಾರೋರ್ದು ಬದುಕಲ್ವಾ? ಇಲ್ಲ ಮೆಕ್ಯಾನಿಕ್ ಅವ್ರದ್ದು ಬದುಕಲ್ವಾ? ನಿಮ್ಮಂಥ ಇಂಜಿನಿಯರು, ಡಾಕ್ಟ್ರು, ಲಾಯರ್ದೇ ಬದುಕಾ? ನನಗೆ ನಿಮ್ಮ ಥರ ಲಾಯರು, ಡಾಕ್ಟ್ರು, ಇಂಜಿನಿಯರ್ ಆಗೋಕ್ಕೆ ವಿದ್ಯೆ ಹತ್ತಲಿಲ್ಲ. ಯಾರಾದರೂ ಬಂದು ನಿಮ್ಮ ಹತ್ರ ಕೇಳಿದರೆ ನಿಮ್ಮ ಮಗ ಏನು ಇಂಥ ಕೆಲಸ ಮಾಡ್ತಾ ಇದ್ದಾನೆ ಅಂತ, ಅವ್ನಿಗೆ ವಿದ್ಯೆ ಹತ್ತಲಿಲ್ಲ, ಯಾವುದೋ ಒಂದು ಕೆಲಸ ಮಾಡಬೇಕಲ್ಲ ಅಂತ ಹೇಳಮ್ಮ. ನಾನೇನು ಬೇರೆಯವ್ರ ಥರ ದರೋಡೆ ಕೊಲೆ ಮಾಡ್ತಾ ಇಲ್ವಲ್ಲ. ಅಲ್ಲ, ಈ ಸಂಬಂಧಿಕರೆಲ್ಲ ಯಾರಮ್ಮ? ನಾನೇನಂತ ನಿನಗೆ ಗೊತ್ತಲ್ವಮ್ಮ. ನಾನು ಮನಸ್ಸು ಮಾಡಿದ್ರೆ ಬೇರೆಯವ್ರ ಥರ ಎಣ್ಣೆ ಹೊಡ್ಕೊಂಡು ಸಿಗರೇಟ್ ಹೊಡ್ಕೊಂಡು ಇರ್ಬೋದಿತ್ತು. ನಿನಗೆ ಕಷ್ಟ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಈ ಜಾಬ್ ಮಾಡ್ತಾ ಇರೋದಮ್ಮ.